ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಒಂದೇ ಒಂದು ಸ್ಟೇಟ್ಮೆಂಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೂಲ ಕಲ್ಲೂಲವನ್ನೇ ಸೃಷ್ಟಿಸಿದೆ. ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕ, ಮುಂದಿನ ಸಿಎಂ ಎಂಬ ಹೇಳಿಕೆ ಕುರ್ಚಿಯ ಮೇಲೆ ಕಣ್ಣಿಟ್ಟವರಿಗೆ ಈಟಿಯಿಂದ ಇರಿದಂತಾಗಿದೆ. ಇನ್ನೇನು ನವೆಂಬರ್ ಡಿಸೆಂಬರ್ನಲ್ಲಿ ಕ್ರಾಂತಿಯಾಗತ್ತೆ, ಸಿಎಂ ಕುರ್ಚಿ ಸಿಗತ್ತೆ ಅನ್ನುವಂತ ನಿರೀಕ್ಷೆಗಳನ್ನೇ ಉಲ್ಟಾ ಪಲ್ಟಾ ಮಾಡಿದೆ. ಯತೀಂದ್ರ ಇಂಥದ್ದೊಂದು ಹೇಳಿಕೆಯ ಹಿಂದಿರುವ ಲೆಕ್ಕಾಚಾರವೇನು ಅನ್ನುವಂತ ಚರ್ಚೆ ಜೋರಾಗಿಯೇ ನಡೆದಿದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಸರ್ಕಾರದಲ್ಲಿ ಸಿಎಂ ಪುತ್ರನ ಹೇಳಿಕೆ ಕಂಪನ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟ ಡಿಕೆಗೆ ತಲೆಬಿಸಿ. ಕುರ್ಚಿ ಕದನಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಕೊಟ್ಟ ಹೇಳಿಕೆ ಉತ್ತರಾಧಿಕಾರಿ ಚರ್ಚೆಗೆ ನಾಂದಿ ಹಾಡಿದೆ. ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಸೋದು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತಹ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಸಿಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಜಾರಕಿಹೊಳಿ ಸಿಎಂ ಪುತ್ರನ ಹೇಳಿಕೆ ನಾನಾ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ. ತಮ್ಮ ತಂದೆ ಸಿಎಂ ಆಗಿರುವಾಗಲೇ ಯಾಕೆ ಯತೀಂದ್ರ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ರು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಹತ್ತಿರ ಬಂತೆ. ಕುರ್ಚಿ ಬೇರೆಯವರಿಗೆ ಬಿಟ್ಟು ಕೊಡ್ತಾರಾ? ಸತೀಶ್ ಜಾರಕಿಹೊಳಿ ಹೆಸರನ್ನ ಹೈಕಮಾಂಡ್ಗೆ ಸೂಚಿಸಿದ್ರ? ಇಲ್ಲ ಈ ಅಂತೆ ಕಂತೆಗಳನ್ನ ಮುಂದೆ ಬಿಟ್ಟು ಡಿಸಿಎಂ ಡಿಕೆಶಿ ನಿರೀಕ್ಷೆಯನ್ನೇ ಉಲ್ಟಾ ಮಾಡಿ 5 ವರ್ಷ ಪೂರ್ಣ ಅಧಿಕಾರ ನಡೆಸೋದಕ್ಕ? ಏನಿದರ ಹಿಂದಿರುವ ಲೆಕ್ಕಾಚಾರ? ಏನು ಇಲ್ಲದೆ ಸಿದ್ದರಾಮಯ್ಯ ಇಂತಹ ಚರ್ಚೆಗಳನ್ನ ಹುಟ್ಟುಹಾಕಲ್ಲ. ಪುತ್ರನ ಬಾಯಿಂದ ಹೇಳಿಕೆಗಳನ್ನ ಕೊಡಿಸುವ ಮೂಲಕ ತಮ್ಮದೇ ರಾಜಕೀಯ ಗೇಮ್ ಪ್ಲಾನ್ ರೂಪಿಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಡಿಕೆಶಿ ಸಿಎಂ ಆಸೆಯನ್ನ ಹತ್ತಿಕ್ಕುವ ಪ್ರಯತ್ನವೇ? ಸತೀಶ್ ಹೆಸರು ತಂದು ಕಡಿವಾಣ ಹಾಕುವುದಕ್ಕ? ಏನೋ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ. ದೇವರು ಎಲ್ಲವನ್ನ ನೋಡ್ತಾ ಇರ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ ಡಿಸಿಎಂ ಇದ್ದಾರೆ. ಒಂದು ಕಡೆ ದೇವರ ಮೊರೆ, ಮತ್ತೊಂದು ಕಡೆ ಸೈಲೆಂಟ್ ಆಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಅತ್ತ ಹೈಕಮಾಂಡ್ ಮಟ್ಟದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ, ಪ್ರಿಯಾಂಕಾ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿಕೆಶಿ ಪರವಾಗಿಯೇ ಇದ್ದಾರೆ. ಹೀಗಾಗಿ ನವೆಂಬರ್ ಡಿಸೆಂಬರ್ನೊಳಗೆ ತಮ್ಮ ಆಸೆಯನ್ನ ಈಡೇರಿಸಿಕೊಳ್ಬೇಕು ಎಂಬ ಲೆಕ್ಕಾಚಾರದಲ್ಲಿ ಡಿಕೆಶಿ ಇದ್ದಾರೆ. ಡಿಕೆಶಿಯ ಈ ನಾಗ ಲೋಟಕ್ಕೆ ಬ್ರೇಕ್ ಹಾಕೋಕೆ ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುಂಚೂಣಿಗೆ ತಂದಿರಬಹುದು. ಇದನ್ನೇ ಯತೀಂದ್ರ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅಹಿಂದ ಸಮುದಾಯದ ಹೋರಾಟದ ಮೂಲಕವೇ ರಾಜಕೀಯ ಭದ್ರ ಬುನಾದಿ ಹಾಕಿಕೊಂಡವರು. ರಾಜ್ಯದಲ್ಲಿ ಅಹಿಂದ ಸಮುದಾಯದ ಮತಗಳು ಹೆಚ್ಚು. ಆ ಕಾರಣಕ್ಕೆ ನನ್ನ ನಂತರ ಸತೀಶ್ ಜಾರಕಿಹೊಳಿ ಸಿಎಂ ಮಾಡಿ ಅಂತ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಟ್ಟಿರಬಹುದು. ಈ ಮೂಲಕ ಡಿಕೆಶಿಯ ಸಿಎಂ ಆಸೆಗೆ ತಣ್ಣೀರು ಎರಚಿ ತಾವೇ ಉಳಿದ 2.5 ವರ್ಷ ಅವಧಿಯನ್ನ ಪೂರ್ಣಗೊಳಿಸುವ ಲೆಕ್ಕಾಚಾರ ಇದ್ದಂತಿದೆ. ಇದಕ್ಕೆ ಹಲವರು ಸಹಕಾರ ನೀಡಿದಂತಿದೆ. ಅವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ. ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ. ಯಾಕೆಂದರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯಾ ಇಲ್ಲ ಗೊತ್ತಿಲ್ಲ, ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಭಾಳ ಮುಖ್ಯವಾದ ಪಾತ್ರ ವಹಿಸಿದ್ರು. ಇದರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ತಪ್ಪಿದ್ಯಾ? ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬರುತ್ತಾ? ಪರಮೇಶ್ವರ್ ಖರ್ಗೆ ಅವರ ಹೆಸರು ಚಲಾವಣೆಗೆ. ಇನ್ನು ಸತೀಶ್ ಜಾರಕಿಹೊಳಿ ಹೆಸರಷ್ಟೇ ಅಲ್ಲ, ಡಿಕೆಶಿ ಸಿಎಂ ಕುರ್ಚಿಗಾಗಿ ಹೈಕಮಾಂಡ್ ಮೇಲೆ ಒತ್ತಡ ಕ್ರಿಯೇಟ್ ಮಾಡ್ತಾ ಹೋದ್ರೆ ಆಗ ದಲಿತ ಸಿಎಂ ಕೂಗಿಗೂ ಬಲ ತುಂಬೋ ಪ್ಲಾನ್ ಇದೆಯಂತೆ. ಪರಮೇಶ್ವರ್ ಅವರನ್ನ ಮುಂದೆ ಬಿಟ್ಟು ಗೇಮ್ ಆಡೋ ಲೆಕ್ಕಾಚಾರವೂ ಇದೆ.
ಅದರ ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಅವಕಾಶ ಕೊಡಿ ಎಂಬ ಬೇಡಿಕೆ ಸೃಷ್ಟಿಸಿ ಎಂಬಿ ಪಾಟೀಲರ ಹೆಸರನ್ನ ಮುಂಚೂಣಿಗೆ ತರುವ ಲೆಕ್ಕಾಚಾರವೂ ಇದೆಯಂತೆ. ಹಾಗಾಗಿ ಗೊಂದಲಗಳನ್ನ ಸೃಷ್ಟಿಸಿ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಳ್ಳದಂತೆ ಮಾಡಿ ಸಿದ್ದರಾಮಯ್ಯನವರೇ ಪೂರ್ಣಾವಧಿಯವರೆಗೆ ಇರಲಿ, ಬದಲಾವಣೆ ಬೇಡ ಅನ್ನೋ ತೀರ್ಮಾನಕ್ಕೆ ಬರುವಂತೆ ಮಾಡುವುದು ಇದರ ಉದ್ದೇಶ. ಹಾಗಾಗಿಯೇ ಸಿದ್ದರಾಮಯ್ಯ ದೇವೇಗೌಡರ ಗರಡಿಯಲ್ಲಿ ಕಲಿತ ಎಲ್ಲ ಪಟ್ಟುಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಯತೀಂದ್ರ ಇವತ್ತು ತುಮಕೂರಿಗೆ ಹೋಗಿದ್ರೆ ಅವರು ಪರಮೇಶ್ವರ್ ಬಗ್ಗೆನೂ ಅದನ್ನು ಮಾತನಾಡ್ತಾ ಇದ್ರು. ಕನಕಪುರಕ್ಕೆ ಹೋದರೆ ಇವತ್ತು ಅವರು ಡಿ ಕೆ ಶಿವಕುಮಾರ್ಗೂ ಮಾತಾಡ್ತಾ ಇದ್ರು. ವಿಜಯಪುರ ಬಗ್ಗೆ ನಮ್ಮ ಬಗ್ಗೆ ಮಾತನಾಡ್ತೀವಿ. ಈಗ ಬೇರೆ ಬೇರೆ ಕೂತ್ಕೊಂಡು ಸಹ ಈ ಪ್ರಶ್ನೆ ಬರ್ತಿತ್ತು. ಹೀಗಾಗಿ ಅದನ್ನು ತಾವು ಭಾಳಷ್ಟು ಅದನ್ನು ಬಣ್ಣ ಕೊಟ್ಟು ಅದು ಮಾಡಿಕೊಟ್ಟು ಸುಣ್ಣ ಹಚ್ಚಿ ಇದು ಮಾಡೋಕ್ಕೆ ಅದು ಉಪಯೋಗ ಇಲ್ಲ. ಅದು ಆ ಒಂದು ಅರ್ಥದಿಂದ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಎಷ್ಟೋ ಸಲ ನಮ್ಮ ಕಾರ್ಯಕ್ರಮಗಳು ಅನೇಕರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ಇವ್ರು ಬಂದು ಹೇಳ್ತಾರೆ, ಬೇರೆ ನಾಯಕರು ಬರ್ತಾರೆ. ಇವತ್ತು ಎಂ ಬಿ ಪಾಟೀಲ್ ಹಿಂಗೆ ಆಗಲಿ ಅಂತ ಅವರು ಆಶಯಗಳನ್ನ ತಿಳಿಸ್ ವ್ಯಕ್ತಪಡಿಸ್ತಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ಸಹ ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಯನ್ನು ಕೂಡ ಅವರು ತಿಳಿಸಿ ಹೊಂದಿದ್ದಾರೆ. ಒಟ್ಟಲ್ಲಿ ಡಿಕೆಶಿ ಸಿಎಂ ಕುರ್ಚಿ ಆಸೆಗೆ ಬ್ರೇಕ್ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಪರಮೇಶ್ವರ್ ಹೆಸರುಗಳನ್ನ ಮುಂಚೂಣಿಗೆ ತಂದು ಹೈಕಮಾಂಡ್ಗೆ ಗೊಂದಲ ಮೂಡಿಸುವ ಪ್ರಯತ್ನ ಇದ್ದಂತಿದೆ. ಈ ಮೂಲಕ ಉಳಿದ ಅವಧಿಗೂ ತಾವೇ ಸಿಎಂ ಆಗಿ ಅಧಿಕಾರದಲ್ಲಿ ಮುಂದುವರಿಯುವ ಪ್ರಯತ್ನ ಸಿದ್ದರಾಮಯ್ಯ ಮಾಡಿದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಡಿಕೆಶಿ ಕೌಂಟರ್ ಹೇಗಿರುತ್ತೆ ಕಾದು ನೋಡಬೇಕಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.